ನಟ ಆರೋಪಿ ದರ್ಶನ್ ಪಾಲಿಗೂ ಕೂಡ ಇವತ್ತು ಬಿಗ್ ಡೇ ಆಗಿದೆ. ಇವತ್ತು ದರ್ಶನ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇದೆ. ಬಳ್ಳಾರಿ ಜೈಲಿನಿಂದಾನೆ ವಿಚಾರಣೆಗೆ ಹಾಜರಾಗ್ತಾರೆ ದರ್ಶನ್. 13 ದಿನಗಳ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯ ಆಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದ್ದಾರೆ ದರ್ಶನ್. ಉಳಿದಂತ ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿದ್ದಾರೆ. ಬಳ್ಳಾರಿ ಜೈಲಿನಿಂದಾನೆ ಇವತ್ತು ದರ್ಶನ್ ಹಾಜರಾಗ್ತಾ ಇದ್ದಾರೆ. ವಿಚಾರಣೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ವಿಚಾರಣೆಗೆ ಹಾಜರುಪಡಿಸಲಾಗಿದೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಹಿನ್ನೆಲೆಯಲ್ಲಿ 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೆ. ದರ್ಶನ್ನಿಂದ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆಗಳಿದೆ. ಈ ಮಧ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ಬೆನ್ನಲ್ಲೇ ಇವತ್ತೇ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳಿವೆ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ದರ್ಶನ್ ಪರ ವಕೀಲರು. ಆ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ದರ್ಶನ್ ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ. ಅದಾಗಿದೆ ಈಗಾಗಲೇ. ವಕಾಲತ್ತು ಪತ್ರಕ್ಕೆ ಈಗಾಗಲೇ ಸಹಿಯನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ದರ್ಶನ್ ಪಾಲಿಗೂ ಕೂಡ ಬಿಗ್ ಡೇ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮತ್ತೆ ಲೈವ್ ನಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ 3991 ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆ. ಇದಕ್ಕಾಗಿ ದರ್ಶನ್ ಒಂದ್ ಕಡೆ ಕಾಯ್ತಾ ಇದ್ರು ಬೇಲ್ ಹಾಕೋದಕ್ಕಾಗಿ. ಏನಾಗ್ಬೋದಂತ ಅನ್ಸುತ್ತೆ? ಇವತ್ತು ಬೇಲ್ಗೆ ಅಪ್ಲೈ ಮಾಡ್ತಾರಂತ ಅನ್ಸುತ್ತಾ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಅಧಿಕಾರಿಗಳು ಮತ್ತೆ ಕೇಳಬೇಕು ಅಂತ ಇದ್ರೆ ಅಧಿಕಾರಿಗಳ ಬಳಿ ಇರುವಂತಹ ಜೆನ್ಯೂನ್ ರೀಸನ್ಸ್ಗಳೇನು? ಅರುಣ್, ಏನು ಯಾವುದೇ ಒಂದು ಕ್ರೈಮ್ನಲ್ಲಿ ಆರೋಪಿಗಳು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿ ಚಾರ್ಜಸ್ ಫ್ರೇಮ್ ಆಗುವವರೆಗೂ ಕೂಡ ಪ್ರತಿ 14 ದಿನಗಳಿಗೊಮ್ಮೆ ಯಾವ ಮ್ಯಾಜಿಸ್ಟ್ರೇಟ್ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೋ ಆ ಮ್ಯಾಜಿಸ್ಟ್ರೇಟ್ 14 ದಿನಗಳಿಗೊಮ್ಮೆ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಅಂದ್ರೆ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಸ್ಟ್ರಾಂಗ್ ರೀಸನ್ ಅನ್ನ ಕೊಡಲೇಬೇಕು ಅನ್ನುವಂಥದ್ದೇನಿಲ್ಲ. ಆದ್ರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ತಮ್ಮ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಡಿದ್ದೇವೆ ಅನ್ನುವಂಥದ್ದನ್ನ ಸಲ್ಲಿಸಬೇಕಾಗುತ್ತೆ. ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕಳೆದ ವಾರ. ಹಾಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅವರ ವಿರುದ್ಧ. ಮತ್ತೆ ಇನ್ನೊಂದಷ್ಟು ತನಿಖೆ ಬಾಕಿ ಇರುವಂತಹದ್ದು, ಆ ಒಂದು ತನಿಖೆಯನ್ನು ಮುಂದುವರಿಸಿದ್ದೇವೆ ಅನ್ನುವಂತ ವಿಚಾರವನ್ನ, ಮತ್ತೆ ಅವರ ಏನೋ 17 ಜನ ಆರೋಪಿಗಳಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಿದ್ದೆ. ಅದಲ್ಲಿ ಈ ಒಂದು ಪ್ರಕರಣದ ಮೇಲೆ ಸಾಕಷ್ಟು ತೊಂದರೆ ಆಗುತ್ತೆ, ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದೆ. ಹಣಬಲ, ಜನಬಲ ಮತ್ತೆ ಅಭಿಮಾನಿಗಳ ಬಲ ಇರುವಂತಹ ಆರೋಪಿಗಳನ್ನ ಬಿಡಬಾರದು ಅನ್ನುವಂತ ಒಂದಷ್ಟು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅವರ ಏನೋ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾರೆ. ಅನ್ಲೈಸ್ ಅವರು ಜಾಮೀನನ್ನು ಪಡ್ಕೊಳ್ಳುವವರೆಗೂ ಕೂಡ ಈ ಒಂದು ಪ್ರಕ್ರಿಯೆಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಆ ನ್ಯಾಯಾಂಗ ಬಂಧನ ಮತ್ತೆ 14 ದಿನಗಳ ಕಾಲ ಮುಂದುವರಿಯುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ದರ್ಶನ್ ಏನೋ ಈಗೇನೋ ಚಾರ್ಜ್ ಶೀಟ್ ಅನ್ನು ಹಾಕ್ಲಿ, ಅದಾದ ನಂತರ ಜಾಮೀನನ್ನು ಸಲ್ಲಿಸೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದೇ ರೀತಿ ಕಳೆದ ವಾರ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಆ ದರ್ಶನಿಂದ ಒಂದು ವಕಾಲತ್ತಿಗೆ ಸಹಿಯನ್ನು ಹಾಕ್ಸ್ಕೊಂಡು ಬಂದಿರುವಂಥದ್ದನ್ನು ಕೂಡ ಎಲ್ಲ ಒಂದು ಕಡೆ ಇವತ್ತು ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಇರುವಂತಹದ್ದು. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ವಕೀಲರುಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸುವಾಗ ಅದು ಚಾರ್ಜ್ ಶೀಟ್ ಆದ ನಂತರ ಚಾರ್ಜ್ ಶೀಟ್ ಪ್ರತಿಯನ್ನು ತೆಗೆದುಕೊಂಡು ಇಡೀ ಚಾರ್ಜ್ ಶೀಟ್ ಅನ್ನ ಅಧ್ಯಯನ ಮಾಡಿ ಅದರಲ್ಲಿ ಯಾವ ರೀತಿಯಾದಂತಹ ಆರೋಪವನ್ನು ಮಾಡಲಾಗಿದೆ, ಅದರಲ್ಲಿ ಏನು ಲೋಪದೋಷಗಳಿದೆ, ಈ ಎಲ್ಲಾ ರೀತಿಯಾದಂತಹ ಒಂದಷ್ಟು ಅಂಶಗಳನ್ನ ಪಾಯಿಂಟ್ ಔಟ್ ಮಾಡಿ ಅದರ ಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಇವತ್ತು ಆರೋಪಿಗಳ ಪರ, ದರ್ಶನ್ ಪರ ವಕೀಲರುಗಳಿಗೆ ಚಾರ್ಜ್ ಶೀಟ್ ಅಧಿಕೃತ ಪ್ರತಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಚಾರ್ಜ್ ಶೀಟ್ ಅನ್ನು ಪಡ್ಕೊಂಡ ನಂತರ ಅದು 3991 ಪುಟಗಳ ಚಾರ್ಜ್ ಶೀಟ್ ದಿಂದ ಅದಷ್ಟು ಅಧ್ಯಯನ ಮಾಡಿ ಅಲ್ಲಿ ಲೋಪದೋಷಗಳನ್ನ ಅಥವಾ ತಮಗೆ ಎಲ್ಲಿ ಹೆಲ್ಪ್ ಆಗುವಂತ ಪಾಯಿಂಟ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು. ಇವತ್ತು ಒಂದಷ್ಟು ಸಾಧ್ಯತೆಗಳು ಕಡಿಮೆ, ಆದ್ರೆ ಒಂದಷ್ಟು ವಕೀಲರು ಆದಷ್ಟು ಬೇಗ ಅಧ್ಯಯನ ಮಾಡಿ ಸಲ್ಲಿಸ್ತಾರ ಅಥವಾ ಇವತ್ತು ಸಲ್ಲಿಸ್ತಾರ ನಾಳೆ ಸಲ್ಲಿಸ್ತಾರ ನೋಡ್ಬೇಕಾಗಿರುವಂತದ್ದು. ಮತ್ತೆ ತಕ್ಷಣ ಅಂದ್ರೆ ಇಮಿಡಿಯೇಟ್ ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಒಂದು ತಯಾರಿಗಳು ದರ್ಶನ್ ಪರ ವಕೀಲರಿಂದ ನಡೀತಾ ಇರುವಂತದ್ದಂತೂ ಸತ್ಯ. ಜೊತೆಗೆ ಮತ್ತೊಂದು ಕಡೆ ಪವಿತ್ರ ಗೌಡ ವಕೀಲರು ಕೂಡ, ಟಾಮಿ ಸಬಾಸ್ಟಿನ್ ಅವರು ಕಳೆದ ವಾರವೇ ಅಂದ್ರೆ ಯಾವಾಗ ಸೆಷನ್ ಕೋರ್ಟ್ ಆ ಜಾಮೀನು ಅರ್ಜಿಯನ್ನು ವಜಾ ಮಾಡ್ತು ಆ ತಕ್ಷಣಕ್ಕೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಸಂಬಂಧಪಟ್ಟಂತಿಗಾಗಲೇ ಅಪೋನೆಂಟ್ ಅಡ್ವೊಕೇಟ್ಗೆ ಅಂದ್ರೆ SPP ಅವರಿಗೂ ಕೂಡ ಆ ಒಂದು ಅರ್ಜಿಯ ಪ್ರತಿ ಲಭ್ಯ ಆಗಿದೆ. ಆ ಒಂದು ಅರ್ಜಿ ಇವತ್ತು ಕೂಡ ಹೈಕೋರ್ಟ್ ಮುಂದೆ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.